ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದ ಸಿಕಲ್ ರಾಮಚಂದ್ರೇಗೌಡರ ನೇತೃತ್ವದಲ್ಲಿ ಸಾದ್ಲಿ ಗ್ರಾಮದಲ್ಲಿ ಶಿಡ್ಲಘಟ್ಟ ತಾಲೂಕು ಮಟ್ಟದ ಕ್ರಿಕೆಟ್ ಟೂರ್ನಮೆಂಟು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಸಾದ್ಲಿ ಗ್ರಾಮದಲ್ಲಿ ಕ್ರಿಕೆಟ್ ಟೂರ್ನಮೆಂಟನ್ನು RCC ಫೌಂಡೇಶನ್ ವತಿಯಿಂದ ಏರ್ಪಡಿಸಲಾಗಿತ್ತು. ಈ ಒಂದು ಕ್ರೀಡಾಕೂಟವನ್ನು ಉದ್ದೇಶಿಸಿ ಮಾತನಾಡಿದ ಸಿಕಲ್ ರಾಮಚಂದ್ರೇಗೌಡರು, ಈಗಿನ ವೈಜ್ಞಾನಿಕ ಯುಗದಲ್ಲಿ ಗ್ರಾಮೀಣ ಯುವಕರಲ್ಲಿ ಕ್ರೀಡಾ ಮನೋಭಾವನೆ ಕಡಿಮೆಯಾಗುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಕ್ರೀಡೆಗೆ ಉತ್ತೇಜನ ನೀಡುವ ಅಗತ್ಯವಿದೆ ಎಂದು RCC ಫೌಂಡೇಶನ್ ಸಂಸ್ಥಾಪಕ ಹಾಗೂ ಬಿಜೆಪಿ ಮುಖಂಡರಾದ ಸಿಕಲ್ ರಾಮಚಂದ್ರೇಗೌಡರು ಅಭಿಪ್ರಾಯಪಟ್ಟರು. ಟೂರ್ನಮೆಂಟ್ನಲ್ಲಿ ಒಟ್ಟು 33 ತಂಡಗಳು ಪಾಲ್ಗೊಂಡಿದ್ದು, ಮೊದಲ ಹಾಗೂ ಎರಡನೇ ಬಹುಮಾನಗಳನ್ನು ಸಾದ್ಲಿ ತಂಡ ಗೆದ್ದಿದೆ. ತೃತೀಯ ಬಹುಮಾನವನ್ನು ಚಿಕ್ಕದಿಬ್ಬರಹಳ್ಳಿ ತಂಡ ಗೆಲುವು ಸಾಧಿಸಿದೆ. ಇನ್ನು ವಿಜೇತರಿಗೆ ಬಹುಮಾನವನ್ನು ಸಿಕಲ್ ರಾಮಚಂದ್ರೇಗೌಡರು ವಿತರಿಸಿದರು. ಇದೇ ಕಾರ್ಯಕ್ರಮದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕಲ್ ಆನಂದಗೌಡರು, ದಿಶಾ ಮಾಜಿ ಸದಸ್ಯರಾದ ವೆಂಕಟೇಶ್, ನವೀನ್ ಕುಮಾರ್, ತಿಪ್ಪಣ್ಣ, ನಾಗರಾಜು, SJ ಶ್ರೀನಿವಾಸ್, ನಿಲುವರಾತಳ್ಳಿ, ಭರತ್, ಪ್ರಸನ್ನ ಹಾಗೂ ಇತರರು ಉಪಸ್ಥಿತರಿದ್ದರು. ವರದಿ ಸಮತಾ ನ್ಯೂಸ್, ಶಿಡ್ಲಘಟ್ಟ. ಇದಕ್ಕೆ ಸಹಕಾರ ಕೊಟ್ಟಂತಹ ಎಲ್ಲ ನಮ್ಮ ಸಾದಲಿ ಗ್ರಾಮದ ಮುಖಂಡರಿಗೂ ಆಗಲೂ ಹೋಬಳಿ ಮುಖಂಡರಿಗೂ ನಮನಗಳನ್ನು ಸಲ್ಲಿಸ್ತಾ, ವಿಶೇಷವಾಗಿ ಈ ಕ್ರೀಡೆಯಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಯುವಕರಿಗೂ RCC ಫೌಂಡೇಶನ್ನಿಂದ ನಮನಗಳನ್ನು ನಮಿಸ್ತಾ, ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ರಿಗೂ ನಮಸ್ತಾ. ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾಗರಾಜ್ ಸ್ವಲ್ಪ ಈ ಕಡೆ ಬರ್ಬೇಕು ನೀವು. ಯುವಕರಿಂದ ಏನು ಆಯೋಜಿಸಲಾಗಿತ್ತು, RCC ಫೌಂಡೇಶನ್ ವತಿಯಿಂದ ಯುವಕರಿಗಾಗಿ ಪ್ರತಿಭಾವಂತ ಕ್ರೀಡೆ ಆಡ್ತಕ್ಕಂಥ ಸಾಕಷ್ಟು 33 ಟೀಮಲ್ಲಿ ಸಾದ್ಲಿ A ಟೀಮ್ ಅಂಡ್ B ಟೀಮ್ ಇವತ್ತು ಫಸ್ಟ್ ಸೆಕೆಂಡ್ ಬಂದಿದೆ. ಸಾದ್ಲಿ ಇರ್ತಕ್ಕಂಥ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಭಾವಂತ ಹುಡುಗರು ಇವತ್ತು ಏನು ಈ ಕ್ರೀಡೆಯಲ್ಲಿ 3 ದಿವಸದಿಂದ ಆಡಿ ಫಸ್ಟ್ ಪ್ರೈಸ್ ತಗೊಂಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಟೆಕ್ನಾಲಜಿ ಕಾಲದಲ್ಲಿ ಯುವಕರಲ್ಲಿ ಸಾಕಷ್ಟು ಕ್ರೀಡೆ ಆಗ್ತಕ್ಕಂಥ ಒಲವು ಕಡಿಮೆ ಆಗಿದೆ. ನಾವೊಂದು ಈ ಒಂದು ಹೋಬಳಿವಾರು ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಈ ಕ್ರೀಡೆಗಳನ್ನು ಆಡಿಸ್ಬೇಕು ಅಂತ ನಮ್ಮ RCC ಫೌಂಡೇಶನ್ ವತಿಯಿಂದ ನಾವು ಒಂದು ಶುರು ಮಾಡಿದ್ದೀವಿ. ಏನು 33 ಟೀಮ್ ಅಂದ್ರೆ ಹೆಚ್ಚು ಕಡಿಮೆ 400 ಜನ ಹುಡುಗರು 3 ದಿವಸ ಕ್ರೀಡೆಯಲ್ಲಿ ಆಡಿರ್ತಕ್ಕಂಥದ್ದು. ಅವ್ರಿಗೊಂದು ಒಲವಲ್ಲಿ ಗೆಲ್ಲೋದಕ್ಕೋಸ್ಕರ ಪ್ರತಿಭೆಯನ್ನ ಹೊರಗಡೆ ಹಾಕಿ ಒಂದು ಫೀಲ್ಡಲ್ಲಿ ಆಡ್ತಕ್ಕಂಥ ಕೆಲಸ ಏನಾಗಿದೆ, ಸತತವಾಗಿ ಯುವಕರು ಕ್ರೀಡೆಯಲ್ಲಿ ತೊಡಗಿಸ್ಕೋಬೇಕು, ಆರೋಗ್ಯ ಹೆಚ್ಚಿಸ್ಕೋಬೇಕು, ಸಾಕಷ್ಟು ಕಂಪ್ಯೂಟರ್ ಮುಂದೆ ಫೋನ್ ಮುಂದೆ ಇರ್ತಕ್ಕಂಥ ಕಮ್ಮಿ ಮಾಡಬೇಕು. ದೇಹಕ್ಕೆ ವ್ಯಾಯಾಮ ಕೊಟ್ರೆ ಬುದ್ಧಿ ಬೆಳೀತದೆ, ವಿದ್ಯೆ ಬೆಳೀತದೆ. ಯುವಕರೆಲ್ಲ ಮುಂದಿನ ದಿನಗಳಿಂದ ಅತಿ ಹೆಚ್ಚು ಕ್ರೀಡೆಗಳಲ್ಲಿ ಪಾಲ್ಗೊಂಡು ವಿದ್ಯಾವಂತರಾಗಬೇಕು. ವಿದ್ಯಾವಂತರಾಗಿ ಬೆಳೆದು ಒಳ್ಳೇದಾಗ್ಲಿ ಅಂತ ಹೇಳಿ ಈ ಒಂದು ನಮ್ಮ ಸಾದ್ಲಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಸಾಕಷ್ಟು ಒತ್ತು ಕೊಟ್ಟು ಹುಡುಗರಿಗೆ ಯೋಜನೆ ಮಾಡಿ ಕ್ರೀಡೆಯನ್ನು ಆಡಿರ್ತಕ್ಕಂಥವ್ರೆ. ಎಲ್ಲ ನಮ್ಮ ಮುಖಂಡರು ಕೂಡ ಧನ್ಯವಾದಗಳನ್ನ ಈ ಒಂದು ಸಮಯದಲ್ಲಿ ಹೇಳ್ತೀನಿ. ಈ ಸಾಧನೆಯಲ್ಲಿ ಇರ್ತಕ್ಕಂಥ ಪ್ರತಿಭಾವಂತ ಹುಡುಗರು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದು ಒಳ್ಳೇದಾಗ್ಲಿ ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಎಲ್ಲ ಯುವಕರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಾರೆ. ಸಾಕಷ್ಟು ಮಳೆ ಇದ್ರೆ ಕೂಡ
ಮಳೆಯಲ್ಲಿ ಕೂಡ ವಿದ್ಯಾರ್ಥಿಗಳು ಯುವಕರು ಈ ಒಂದು ಕ್ರೀಡೆಯಲ್ಲಿ ಆಟ ಆಡಿದ್ದಾರೆ. ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟಕ್ಕೆ ನಾವೊಂದು ಬೆಳೆಸ್ಕೊಂಡು ಹೋಗೋಣ, ತಾಲೂಕು ಮಟ್ಟಕ್ಕೆ ಈ ಒಂದು ಕ್ರಿಕೆಟ್ನ ಆಯೋಜಿಸೋಣ ಅಂತೇಳಿ ಈ ಸಂದರ್ಭದಲ್ಲಿ 4 ಮಾತನ್ನ ಆಡ್ತಕ್ಕಂಥ ಅವಕಾಶ ಕೊಡ್ತಕ್ಕಂಥ ನಮ್ಗೆಲ್ರಿಗೂ ವಂದನೆ ಮಾಡ್ತೀನಿ. ನಮಸ್ಕಾರ. RGC ಫೌಂಡೇಶನ್ ಇಂದ ಆಯೋಜನೆ ಮಾಡಿದ್ರು. ನಮ್ಮ ರಾಮಚಂದ್ರ ಗೌಡರು ಸಹಾಯದಿಂದ ಎಲ್ಲ ಇವತ್ತು ಸಾಧನೆ ಫಸ್ಟ್ ಬಹುಮಾನ, 2ನೇ ಬಹುಮಾನ ನಮ್ಮ ಸಾಧನೆಗೆ ಬಂದಿದೆ. ಇದರಲ್ಲಿ ತುಂಬಾ ಒಳ್ಳೆ ಪ್ರತಿಭಾವಂತರಿದ್ದಾರೆ. ಇದನ್ನ ನೀವು ಯುವಕರು ಕೆಟ್ಟ ಚಟಗಳಿಗೆ ಆಸಕ್ತಿ ಕೊಡದಿರಾ ಇದೇ ರೀತಿ ಮಾರ್ಗದಲ್ಲಿ ಹೋಗಿ ಮುಂದೆ ತಾಲೂಕು ಮಟ್ಟದಲ್ಲಿ, ಡಿಸ್ಟಿಕ್ ಮಟ್ಟದಲ್ಲಿ ಈ ಪಂದ್ಯಗಳನ್ನ ಆಯೋಜಿಸ್ತೀವಿ. ಅದಕ್ಕೆ ನೀವು ಪಾಲ್ಗೊಳ್ಬೇಕಂತ ಹೇಳ್ಬಿಟ್ಟು ಇದೇ ರೀತಿ ನೀವು ನಿಂತ್ಕೊಂಡು ವರ್ಷನೂ ಇದು ಕಂಟಿನ್ಯೂ ಆಗುತ್ತೆ. ನಮ್ಮ RGC ಫೌಂಡೇಶನ್ ಇಂದ ನೀವೆಲ್ಲರೂ ಸಹಕರಿಸಿ ಇದೇ ರೀತಿ ಮುಂದೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ.